ಕೊನೆಗೂ ನಮ್ಮ ಆಸೆ ಫುಲ್ಫಿಲ್ ಆಗುತ್ತೆ ಅನಿಸ್ತಾ ಇದೆ. ಆಗಿದ್ದ ದಿವಸ ಬೆಂಗಳೂರು ಧ್ವಂಸ ಅನ್ಸುತ್ತೆ. June 3rd, 2025 ಈ ದಿವಸನ ಯಾವ RCB ಫ್ಯಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. 18 ವರ್ಷ ಕಾದಿದ್ದೀವಿ, 18 ವರ್ಷ ಜಸ್ಟ್ ಇದು ಒಂದು ದಿವಸ ನೋಡೋಕ್ಕೆ. ಏನಕ್ಕೆ RCB ಸ್ಪೆಷಲ್ ಅಂತ ಕೇಳ್ತಾರೆ. ಯಾವುದೋ ಒಂದು ಟೀಮ್ ಗೆಲ್ತಾ ಇರುವಾಗ ಅದಕ್ಕೆ ಸಪೋರ್ಟ್ ಮಾಡೋದು ತುಂಬ ಈಸಿ. ನಮ್ಮ ಹತ್ರ ಈ ಟ್ರೋಫಿ ಇದೆ, ಅದಿದೆ, ಇದಿದೆ ಅಂದ್ಬಿಟ್ಟು. ಯಾವಾಗ ಒಂದು ಟೀಮ್ ಸೋಲ್ತಾನೆ ಇರುತ್ತೋ ಆವಾಗಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಲಾಯಲ್ಟಿ. ಪ್ರತಿ ವರ್ಷ ಬರ್ತಾ ಇದ್ವಿ, ಪ್ರತಿ ವರ್ಷ ಸೋಲ್ತಾ ಇದ್ವಿ, ವರ್ಸ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ, ಬಟ್ ಸ್ಟಿಲ್ ನೆಕ್ಸ್ಟ್ ಇಯರ್ ನಮ್ದಿರ್ಬೋದು, ನೆಕ್ಸ್ಟ್ ಇಯರ್ ಕಪ್ ನಮ್ಮದೇ ಅನ್ಕೊಂಡು ನಾವು ಮತ್ತೆ ವಾಪಸ್ ಬರ್ತಾ ಇದ್ವಿ. 2009, 2011, 2016 3 ಸತಿ ತುಂಬ ಕ್ಲೋಸ್ ಹೋಗಿ ಹಾರ್ಟ್ ಬ್ರೇಕ್ ಸಿಕ್ತು, ಬಟ್ ಸ್ಟಿಲ್ ನೆಕ್ಸ್ಟ್ ಇಯರ್ ಕಪ್ ನಮ್ಮದೇ ಅಂತ ಇದ್ವಿ. ಏನಕ್ಕೆ RCB ಸ್ಪೆಷಲ್ ಯಾಕಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಕಪ್ ಬೇಕು ಅಂತ ನಾವು ಯಾವತ್ತೂ ಫಿಕ್ಸಿಂಗ್ ಮಾಡಲಿಲ್ಲ, 2 ವರ್ಷ ಬ್ಯಾನ್ ಆಗಲಿಲ್ಲ, ಇಲ್ಲ ಅಂಪೈರ್ಗಳನ್ನ ಪರ್ಚೇಸ್ ಮಾಡಲಿಲ್ಲ. ಏನಕ್ಕೆ RCB ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ದ ಗ್ರೇಟ್ ಮ್ಯಾನ್ ವಿರಾಟ್ ಕೊಹ್ಲಿ ಇದ್ದರು. ವಿರಾಟ್ ಕೊಹ್ಲಿಗೆ ಹಲವಾರು ಆಪರ್ಚುನಿಟೀಸ್ ಇತ್ತು. ನಮ್ಮ ಟೀಮನ್ನು ಬಿಟ್ಬಿಟ್ಟು ಯಾವುದೇ ಟೀಮಿಗೆ ಹೋಗ್ಬೋದಿತ್ತು. ಆಕ್ಷನ್ಗೆ ಹೋಗಿದ್ರೆ ಅದು ಎಷ್ಟು ಕೋಟಿಗೆ ಸೇಲ್ ಆಗ್ತಿದ್ರೋ ಯಾರು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಬಟ್ ಸ್ಟಿಲ್ ವಿರಾಟ್ ಕೊಹ್ಲಿ ಚೋಸ್ ಲಾಯಲ್ಟಿ ಓವರ್ ಎವ್ರಿಥಿಂಗ್ ಎಲ್ಸ್. ಅವ್ರಿಗೆ ಗೊತ್ತಿತ್ತು ದ್ಯಾಟ್ ಯಾವ ಸ್ಟೇಟ್, ಯಾವ ಟೀಮ್ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದೆಯೋ, ಇನ್ ಕೇಸ್ ನಾನು IPL ಟ್ರೋಫಿ ಗೆದ್ದರೆ ನಾನು ಇವ್ರ ಜೊತೆನೇ ಗೆಲ್ಲಬೇಕಂತ. ಅದಕ್ಕೆ ನಾವು ಅವ್ರನ್ನ ಅಷ್ಟು ಪ್ರೀತಿ ಮಾಡ್ತೀವಿ. ನೆಕ್ಸ್ಟ್ ವೈ ಇಸ್ RCB ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ಗೇಲ್, ABD ಅಂತ ಲೆಜೆಂಡರಿ ಪ್ಲೇಯರ್ಸ್ ಇದ್ರು. RCB ಮ್ಯಾಚ್ ಅಂತ ಹೇಳಿದ್ಮೇಲೆ TRP ಬರೋದು ಫಿಕ್ಸು. ಇನ್ನೇನೆ ನೋಡಿದ್ವಲ್ಲ 66.6 crore ವ್ಯೂವರ್ಶಿಪ್ ಇತ್ತು. ನಾವು ಯಾವತ್ತಿದ್ರು ಎಂಟರ್ಟೈನ್ ಮಾಡ್ತಾ ಇದ್ವಿ, ಗೆಲ್ತಿದ್ವೋ ಸೋಲ್ತಿದ್ವೋ. ಒಂದು ಟೈಮಲ್ಲಿ ಹೈಯೆಸ್ಟ್ ಸ್ಕೋರು ನಮ್ಮದೇ ಇತ್ತು, ಲೋಯೆಸ್ಟ್ ಸ್ಕೋರ್ ಅಂತೂ ಈಗಲೂ ನಮ್ಮದೇ ಇದೆ ಬಿಡಿ. ಆ್ಯಂಡ್ ನಮ್ಮ ಕೊಹ್ಲಿ ಅವ್ರು 973 ಇನ್ನೂ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಅದು ಒಂದು ಲೆಜೆಂಡರಿ ಸೀಸನ್ ಆಗೇ ಉಳಿಯುತ್ತೆ. ಸೊ RCB ಯಾವತ್ತಿದ್ರು ಸ್ಪೆಷಲ್ಲೇ. ಪ್ರತಿ ವರ್ಷ ಮ್ಯಾನೇಜ್ಮೆಂಟ್ಗೆ ಉಗಿತಾ ಇದ್ವಿ, ಬಟ್ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಪ್ರೀತಿ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಒಳ್ಳೆ ಒಂದು ಟೀಮ್ ಮಾಡಿದ್ದಕ್ಕೆ, ಎಸ್ಪೆಷಲಿ ದಿನೇಶ್ ಕಾರ್ತಿಕ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಇನ್ವಾಲ್ವ್ಡ್. ಎಲ್ಲರನ್ನೂ ಅಷ್ಟು ಇನ್ವಾಲ್ವ್ಡ್ ಆಗಿ ಅವ್ರ ಶಾರ್ಟ್ ಕಮಿಂಗ್ಸ್ ಮೇಲೆ ವರ್ಕ್ ಮಾಡಿದ್ದಕ್ಕೆ, ಆ್ಯಂಡ್ ಬೀಯಿಂಗ್ ಅ ಮ್ಯಾನ್ ಆಫ್ ಯುವರ್ ವರ್ಡ್ಸ್. ಈ ಸತಿ ಕಪ್ ಗೆಲ್ತೀವಿ ಅಂತ ಹೇಳಿ ಗೆಲ್ಸ್ಕೊಟ್ಟಿದ್ದೀರಾ. ಎವ್ರಿ ಸಿಂಗಲ್ ಪ್ಲೇಯರ್ ಯಾರ್ಯಾರು ನಮ್ಮ ಟೀಮಲ್ಲಿದ್ದರು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುಯಶ್ ರೈ ಆಗಿರ್ಬೋದು, ಯಶ್ ದಯಾಲ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ರಜತ್ ಪತಿದಾರ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಹೇಸಲ್ವುಡ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಎವ್ರಿ ಒನ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದೇ ಸ್ಟೆಪ್ಡ್ ಅಪ್ ಟು ದ ಸ್ಟೇಜ್. ಯಾವಾಗ ಟೀಮಿಗೆ ಅವ್ರ ನೆಸೆಸಿಟಿ ಇತ್ತು ಬಂದರು, ಪರ್ಫಾರ್ಮ್ ಮಾಡಿದ್ರು, ಆ್ಯಂಡ್ ಇಟ್ ವಾಸ್ ಅ ಟೀಮ್ ವಿಕ್ಟ್ರಿ. ಯಾರೋ ಒಬ್ಬರಿಂದ ಈ ಸೀಸನ್ ನಾವು ಗೆಲ್ಲಿಲ್ಲ. ಎವ್ರಿ ಒನ್ ಗೇವ್ ದೇರ್ 100%. ಆ್ಯಂಡ್ ಫೈನಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ವಿರಾಟ್ ಕೊಹ್ಲಿ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಗೆದ್ವೋ ಸೋತ್ವೋ ಎವ್ರಿ ಇಯರ್ ಬಂದು ಅವ್ರು 100% ಕೊಟ್ಟು, ಕೈಯಲ್ಲಿ ಸ್ಟಿಚಸ್ ಇದ್ದರೂ ಬಂದು ಸೆಂಚುರಿ ಹೊಡೆದು ಎವ್ರಿ ಇಯರ್ ಹಿ ಪರ್ಫಾರ್ಮ್ ಹಿಸ್ ಬೆಸ್ಟ್. ಆ್ಯಂಡ್ ಫೈನಲಿ ಅದಕ್ಕೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ಸೊ ಈ ದಿವಸ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಪ್ರತಿ ವರ್ಷ ಟ್ರೋಲ್ ಆಗ್ತಿದ್ವಿ, ಈ ಸತಿ ನಾವು ಟ್ರೋಲ್ ಮಾಡ್ತೀವಿ ಅಷ್ಟೇ. ಸೊ ವಿಡಿಯೋ ರೈಡಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಸೊ ಈಗ ನಾವು ಫೈನಲಿ ಏನು ತಲೆನಲ್ಲಿ ಇಟ್ಕೊಳ್ಳದೆ ಆರಾಮಾಗಿ ಹೇಳ್ಬೋದು, ಈ ವರ್ಷ ಕಪ್ ನಮ್ದು. ಏನು ಹುಡುಗರಪ್ಪ